ಸೊ ಈ ಡಿಸೆಂಬರ್ ಸಿನಿಮಾ ರಂಗದವರ ಪಾಲಿಗೆ ತುಂಬ ಲಕ್ಕಿನಾ? ಈ ಪ್ರಶ್ನೆ ತುಂಬ ಸಲ ಬಂದಿದೆ. ಯಾಕೆಂದರೆ ತುಂಬ ಹಿಟ್ ಸಿನಿಮಾಗಳು ಡಿಸೆಂಬರ್ ತಿಂಗಳಲ್ಲೇ ಬಿಡುಗಡೆ ಆದಂಥದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಹೀಗಾಗಿ ತುಂಬ ಜನಕ್ಕೆ ಡಿಸೆಂಬರ್ ಅಂದರೆ ವೆರಿ ಲಕ್ಕಿ ಅಂತಲೇ ಹೇಳ್ತಾರೆ. ಬ್ಲಾಕ್ ಬಸ್ಟರ್ ಮುಂಗಾರು ಮಳೆ ಆಗಿರ್ಬೋದು, ಯಜಮಾನ ಸಿನಿಮಾಗಳು, ಈ ಥರ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ಕಿರಿಕ್ ಪಾಟಿ, ಇವೆಲ್ಲ ಸಿನಿಮಾಗಳು ಡಿಸೆಂಬರ್ ಮಂತಲ್ಲೇ ಬಿಡುಗಡೆ ಆಗಿರೋದ್ರಿಂದ ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ ಡಿಸೆಂಬರ್ ಮಂತು ಅಂದ್ಕೊಳ್ಳೋದೇ ಜಾಸ್ತಿ. ಇನ್ಫ್ಯಾಕ್ಟ್ ಅದು ನಿಜಾನೂ ಕೂಡ ಆಗಿದೆ ಡಿಸೆಂಬರ್. ಹೀಗಾಗಿ ಡಿಸೆಂಬರ್ ಚಿತ್ರರಂಗದವರ ಪಾಲಿಗೆ ಲಕ್ಕಿನಾ? ಎಸ್, ಲಕ್ಕಿನೇ. ಒಂದು ಮ್ಯಾಜಿಕ್ ನಡೆಯುತ್ತೆ. ಹೀಗಾಗಿ ಇನ್ನು ಈ ಡಿಸೆಂಬರ್ 2025 ಡಿಸೆಂಬರಲ್ಲಿ ನೋಡೋದಾದರೆ 45 ಬಿಗ್ ಬಜೆಟಿನ ಸಿನಿಮಾಗಳಾದ 45 ಬರುತ್ತೆ, ಮಾರ್ಕ್ ಬರುತ್ತೆ, ದಿ ಡೆವಿಲ್, 3 ಸಿನಿಮಾಗಳು ಹೊಸಬರ ಸಿನಿಮಾಗಳ ಜೊತೆಗೆ ಈ ಬಿಗ್ ಬಜೆಟ್ನ ಸಿನಿಮಾಗಳು ತುಂಬ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಸೊ ಡಿಸೆಂಬರ್ ಅಂತಂದರೆ ಏನಾದರೂ ಒಂದು ಬಾಕ್ಸ್ ಆಫೀಸಲ್ಲಿ ಒಂದು ಮ್ಯಾಜಿಕ್ ನಡೀತಾನೆ ಇರುತ್ತೆ. 2000 ಡಿಸೆಂಬರ್ 1ನೇ ತಾರೀಕು ಯಜಮಾನ ಬಿಡುಗಡೆ ಆಗಿತ್ತು. 2001 ಡಿಸೆಂಬರ್ 28 ಕೋತಿಗಳು ಸಾರ್ ಕೋತಿಗಳು. 2002 ಡಿಸೆಂಬರ್ 27 ನಂದಿ. 2003 ಡಿಸೆಂಬರ್ 6ರಂದು ಎಕ್ಸ್ಕ್ಯೂಸ್ ಮೀ. 2005 ಡಿಸೆಂಬರ್ 9ನೇ ತಾರೀಕು ರಾಮ ಶ್ಯಾಮ ಬಾಮ. 2006 ಡಿಸೆಂಬರ್ 29ರಂದು ಮುಂಗಾರು ಮಳೆ. 2009 ಡಿಸೆಂಬರ್ 25ರಂದು ರಾಮ್. 2010 ಡಿಸೆಂಬರ್ 3ರಂದು ಸೂಪರ್. 2011 ಡಿಸೆಂಬರ್ 8ನೇ ತಾರೀಕು ವಿಷ್ಣುವರ್ಧನ. 2013 ಡಿಸೆಂಬರ್ 17ನೇ ತಾರೀಕು ಬಜರಂಗಿ. ಡಿಸೆಂಬರ್ 27 ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರಗಳು ಬಿಡುಗಡೆ ಆಗಿದ್ವು. ಇನ್ನು 2014 ಡಿಸೆಂಬರ್ 17ನೇ ತಾರೀಕು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. 2015 ಡಿಸೆಂಬರ್ 4ರಂದು ರಥಾವರ. ಡಿಸೆಂಬರ್ 24ರಂದು ಮಾಸ್ಟರ್ ಪೀಸ್. 2016 ಡಿಸೆಂಬರ್ 30ನೇ ತಾರೀಕು ಕಿರಿಕ್ ಪಾಟಿ. 2017 ಡಿಸೆಂಬರ್ 1ನೇ ತಾರೀಕು ಮಫ್ತಿ ಮತ್ತು ಚಮಕ್. 2018 ಫೆಬ್ರವರಿ 2018 ಡಿಸೆಂಬರ್ 21 KGF ಚಾಪ್ಟರ್ 1. 2019 ಡಿಸೆಂಬರ್ 27ನೇ ತಾರೀಕು ಅವನೇ ಶ್ರೀಮನ್ನಾರಾಯಣ. 2022 ಡಿಸೆಂಬರ್ 23ನೇ ತಾರೀಕು ವೇದ. 2023 ಡಿಸೆಂಬರ್ 29ನೇ ತಾರೀಕು ಕಾಟೇರ. ಅಂದರೆ ಇವು ಹಿಟ್ಟಾಗಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥ ಸಿನಿಮಾಗಳು. ಹೀಗಾಗಿ ಡಿಸೆಂಬರ್ ಚಿತ್ರರಂಗದವರ ಪಾಲಿಗೆ ಲಕ್ಕಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಡಿಸೆಂಬರೇ ಅಂತಲ್ಲ, ಎಲ್ಲ ತಿಂಗಳು ಬಂದರೂ ಕೂಡ ಹಿಟ್ ಆಗೇ ಆಗುತ್ತೆ. ಯಾಕಂದರೆ ಸಕ್ಸಸ್ ರೇಟ್ ಅನ್ನೋದು ಇದೇ ಇರುತ್ತೆ, ಇಲ್ಲ ಅನ್ನಿಲ್ಲ. ಬಟ್ ಡಿಸೆಂಬರ್ ಅಂದರೆ ಪದೇ ಪದೇ ಸಾಬೀತಾಗ್ತಾನೆ ಬಂದಿದೆ. ಹೀಗಾಗಿ ಈ ವರ್ಷವೂ ಕೂಡ ನಿರೀಕ್ಷೆ ಇದೆ. ಆಲ್ ದ ಬೆಸ್ಟ್ ಎಲ್ಲ ಸಿನಿಮಾಗಳು ಕೂಡ ಒಳ್ಳೆಯದಾಗಲಿ.